ಹಾಯ್ ನಮಸ್ಕಾರ, ನೋಬಲ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಮಿಕ್ಸರ್ ಗ್ರೈಂಡರ್ ವೈಂಡಿಂಗ್ ಮತ್ತು ಅದರ ಜಾರ್ ರಿಪೇರ್ ಮಾಡುವುದು ಹೇಗೆ ಅನ್ನೋದ್ರ ಮುಖಾಂತರ ಈ ಒಂದು ಹೊಸ ವಿಡಿಯೋನ ತಂದಿರ್ತಕ್ಕಂಥದ್ದು. ನಮ್ಮ ವಿಡಿಯೋಗಳನ್ನು ನೋಡಲಿಕ್ಕೆ ನೋಬಲ್ ಟೆಕ್ನಿಕಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳಿಗೋಸ್ಕರ ಬೆಲ್ ಬಟನ್ ಒತ್ತಿರಿ, ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ. ಮುಖಾಂತರ ನಮ್ಮ ಒಂದು ಹೊಸ ವಿಡಿಯೋವನ್ನು ನೀವು ವೀಕ್ಷಿಸಬಹುದು. ಸ್ನೇಹಿತರೆ, ಹಾಗೆ ನಮ್ಮ ಕೆಳಗಡೆ ಸೋಷಿಯಲ್ ಮೀಡಿಯಾ ಲಿಂಕನ್ನು ಕೂಡ ನಿಮಗೆ ಶೇರ್ ಮಾಡಿರ್ತಕ್ಕಂಥದ್ದು, ಅಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ಸ್ನೇಹಿತರೆ, ನಿಮಗೇನಾದರೂ ನಮ್ಮ ಒಂದು ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಏನಾದರೂ ಪಡಿಬೇಕು ಅಂತಂದರೆ ಒಂದು ಮೊಬೈಲ್ ಸಂಖ್ಯೆಗೆ ನೀವು ಕಾಲ್ ಮಾಡಿ ನೀವು ತರಬೇತಿಯನ್ನು ಪಡಿಬೋದು. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದು ಏನಪ್ಪ ಅಂತಂದರೆ ಇಂಟ್ರೊಡಕ್ಷನ್ ಆಫ್ ಮಿಕ್ಸರ್ ಗ್ರೈಂಡರ್ ಮತ್ತು ಅವುಗಳ ಟೈಪ್ಸ್ ಆಫ್ ಮಿಕ್ಸರ್ ಗ್ರೈಂಡರ್ನ ಬಗ್ಗೆ ನಾವಿಲ್ಲಿ ಆಡೋಣ. ಸ್ನೇಹಿತರೆ, ಮೊದಲನೇದಾಗಿ ಇಂಟ್ರೊಡಕ್ಷನ್ ಅಂದರೆ ಮಿಕ್ಸರ್ ಗ್ರೈಂಡರ್ ಅಂದರೆ ಏನು ಮತ್ತು ಅದರ ಇತಿಹಾಸವನ್ನು ನಾವು ತಿಳ್ಕೊಳ್ಳೋಣ. ಮಿಕ್ಸರ್ ಗ್ರೈಂಡರ್ ಅಂದರೆ ಸಾಮಾನ್ಯವಾಗಿ ನೀವು ಮನೆಗಳಲ್ಲಿ ಯೂಸ್ ಮಾಡಿರ್ತೀರ, ಅದಕ್ಕೆ ನಾವು ಮಿಕ್ಸರ್ ಗ್ರೈಂಡರ್ ಅಂತ ಕರಿತೀವಿ. ಹಾಗೆ ಈ ಒಂದು ಮಿಕ್ಸರ್ ಗ್ರೈಂಡರನ್ನು ನಾವು ಮನೆಗಳಲ್ಲಿ ಆಹಾರ ಮತ್ತು ತರಕಾರಿ ತುರಿಗಳನ್ನು ಅಥವಾ ಮಸಾಲೆ ಮಾಡೋದಕ್ಕೆ ನಾವಿಲ್ಲಿ ಬಳಸ್ತಕ್ಕಂಥದ್ದು. ಹಾಗೆ ಫ್ರೆಂಡ್ಸ್, ನಮ್ಮ ಒಂದು ಮಿಕ್ಸರ್ ಗ್ರೈಂಡರ್ನ ಇತಿಹಾಸ ಏನಪ್ಪ ಅನ್ನೋದನ್ನು ನೋಡ್ತಾ ಬಂದರೆ, ಮಿಕ್ಸರ್ ಗ್ರೈಂಡರ್ನ ಇತಿಹಾಸವನ್ನು ನಾವು ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಒಂದು ಎಲೆಕ್ಟ್ರಿಕ್ ಮಿಕ್ಸರ್ ಗ್ರೈಂಡರನ್ನು ಅಮೇರಿಕದವ್ರು ಕಂಡುಹಿಡಿತಾರೆ. ಅದರಲ್ಲಿ ಯಾರಪ್ಪ ಅಂತಂದರೆ ರಫರ್ ಈಸ್ಟ್ಮನ್ ಒಬ್ಬ ವ್ಯಕ್ತಿ ಇದನ್ನು ಕಂಡುಹಿಡಿತಾನೆ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು, ನಿಮಗಿಲ್ಲಿ ಕಾಣ್ತದೆ, ನಾನು ನಿಮಗಿಲ್ಲಿ ಪಾಯಿಂಟ್ಔಟ್ ಮಾಡಿ ತೋರಿಸ್ತೀನಿ ನೋಡಿ. ರಫರ್ಸ್ ಈಸ್ಟ್ಮನ್ ಒಬ್ಬ ವಿಜ್ಞಾನಿ ಏನು ಮಾಡ್ತಾನೆ, ಈ ಒಂದು ಮಿಕ್ಸರ್ ಗ್ರೈಂಡರ್ನ ಕಂಡುಹಿಡಿತಾನೆ. ಅದಾದ ನಂತರ ನಮ್ಮ ಒಂದು ಮಾರ್ಕೆಟಲ್ಲಿ ಬರ್ತಕ್ಕಂಥ ಮಿಕ್ಸಿ ಯಾವುದಪ್ಪ ಅಂತಂದರೆ ಸುಮಿತ್ ಮಿಕ್ಸಿ. ನೀವೆಲ್ಲ ಕೇಳಿರ್ತೀರಿ, ಸುಮಿತ್ ಮಿಕ್ಸಿ ಕೇಳಿರ್ತೀರಿ ಅಲ್ವಾ. 1963ರಲ್ಲಿ ನಮ್ಗೇನು ಬರುತ್ತೆ, ಸತ್ಯಪ್ರಕಾಶ್ ಮಾಥುರ್ ಅನ್ನೋ ಒಬ್ಬ ವ್ಯಕ್ತಿ ಏನು ಮಾಡ್ತಾರೆ, ಈ ಒಂದು ಸುಮಿತ್ ಕಂಪನಿಯ ಮಿಕ್ಸಿಯನ್ನು ತರ್ತಾರೆ. ನೀವೆಲ್ಲ ಮಾರ್ಕೆಟಲ್ಲಿ ಈಗ ಆಲ್ರೆಡಿ ನೋಡ್ತಾ ಇದ್ದೀರಾ. ಆ ಒಂದು ಮಿಕ್ಸಿ ಯಾವುದಪ್ಪ ಅಂತಂದರೆ ಸುಮಿತ್ ಮಿಕ್ಸಿ. ಹಲವಾರು ಕಂಪನಿಯ ಮಿಕ್ಸಿಗಳು ಇದ್ದಾವೆ. ಅದರಲ್ಲಿ ಇದು ಒಂದು ಕೂಡ ಕಂಪನಿ ಮೊಟ್ಟ ಮೊದಲನೇದಾಗಿ ಬಂದಿತ್ತು. ಮಿಸ್ಟರ್ ಸತ್ಯಪ್ರಕಾಶ್ ಅನ್ನೋರು ಕೂಡ ಇದನ್ನು ನಮಗಿಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇದೇ ನಮ್ಮ ಒಂದು ಮಿಕ್ಸರ್ ಗ್ರೈಂಡರ್ನ ಇತಿಹಾಸ. ಸ್ನೇಹಿತರೆ, ಹಾಗೆ ನಮ್ಮ ಒಂದು ಮಿಕ್ಸರ್ ಗ್ರೈಂಡರ್ನಲ್ಲಿ ಬಹಳ ಜನ ಟೈಪ್ಸ್ ಆಫ್ ಮಿಕ್ಸರ್ ಗ್ರೈಂಡರ್ಸ್ಗಳ ವಿಡಿಯೋಗಳನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ನಾನು ಇವತ್ತು ಹೊಸದಾಗಿ ತಂದಿರತಕ್ಕಂಥದ್ದು ಏನಪ್ಪ ಅಂತಂದರೆ, ಮಿಕ್ಸರ್ ಗ್ರೈಂಡರ್ನಲ್ಲಿ 3 ಕ್ಯಾಟಗರಿ ನಾನು ಮಾಡಿದ್ದೀನಿ. ನೀವು ನೋಡ್ಬೋದು. ಇದು ಒಂದು ಕ್ಯಾಟಗರಿ ಮಿಕ್ಸರ್ ಗ್ರೈಂಡರ್, ಇದು ಎರಡನೇ ಕ್ಯಾಟಗರಿ ಆಫ್ ಮಿಕ್ಸರ್ ಗ್ರೈಂಡರ್, ಇದು 3ನೇ ಕ್ಯಾಟಗರಿ ಆಫ್ ಮಿಕ್ಸರ್ ಗ್ರೈಂಡರ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮಲ್ಲಿ ನಾವು ಇಲ್ಲಿ ವೈಂಡಿಂಗು ಮತ್ತು ಅದರ ಜಾರ್ ರಿಪೇರನ್ನು ನಾವಿಲ್ಲಿ ಕಳಿಸ್ಬೇಕಾಗಿರೋದ್ರಿಂದ ಮಿಕ್ಸರ್ ಗ್ರೈಂಡರ್ನ ಬಹಳ ಜನ ನಾವು ರಿಪೇರ್ ಮಾಡೋರು ಡೊಮೆಸ್ಟಿಕಲ್ ಮಿಕ್ಸರ್ ಗ್ರೈಂಡರ್ನ ಮಾತ್ರ ನೋಡಿರ್ತಾರೆ, ಕಮರ್ಷಿಯಲ್ ಮಿಕ್ಸರ್ ಗ್ರೈಂಡರ್ಗಳನ್ನು ನೋಡಿರಲ್ಲ, ಮತ್ತು ಇಂಡಸ್ಟ್ರಿಯಲ್ ಮಿಕ್ಸಿಗಳನ್ನು ಕೂಡ ಮಾಡಿರಲ್ಲ. ಹಾಗಾಗಿ ಈ ವಿಡಿಯೋದ ಮುಖಾಂತರ ನಾನು ಏನು ಹೇಳಿ ಇಷ್ಟಪಡ್ತಿದ್ದೀನಿ ಅಂತಂದರೆ, ನಮ್ಮಲ್ಲಿ ಮನೆಗಳಲ್ಲಿ ಉಪಯೋಗಿಸ್ತಕ್ಕಂಥ ಮಿಕ್ಸರ್ ಗ್ರೈಂಡರ್ಗಳು, ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಮಿಕ್ಸರ್ ಗ್ರೈಂಡರ್ಗಳು ಯಾವ್ಯಾವು, ಮತ್ತು ಕಾರ್ಖಾನೆಗಳಲ್ಲಿ ಬಳಸುವಂಥ ಮಿಕ್ಸರ್ ಗ್ರೈಂಡರ್ ಯಾವುವು ಅಂತ ಹೇಳಿ 3 ಭಾಗಗಳಲ್ಲಿ ನಾವಿಲ್ಲಿ ವಿಧವನ್ನು ನಾನಿಲ್ಲಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾನಿಲ್ಲಿ ತಂದಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಟೈಪ್ಸ್ ಆಫ್ ಮಿಕ್ಸರ್ ಗ್ರೈಂಡರ್ ಅಂತ ನಾನಿಲ್ಲಿ ತಂದಿದ್ದೀನಿ. ಅದರಲ್ಲಿ ಮೊಟ್ಟ ಮೊದಲನೇದು ಯಾವುದು, ಡೊಮೆಸ್ಟಿಕಲ್ ಮಿಕ್ಸರ್ ಗ್ರೈಂಡರ್. ಎರಡನೇದು ಯಾವುದು, ಕಮರ್ಷಿಯಲ್ ಮಿಕ್ಸರ್ ಗ್ರೈಂಡರ್. ಮತ್ತು 3ನೇದಾಗಿ ಇಂಡಸ್ಟ್ರಿಯಲ್ ಮಿಕ್ಸರ್ ಗ್ರೈಂಡರ್. ಒಂದೊಂದಾಗಿ ತಿಳ್ಕೊಂಡು ತಗೋಣ, ಹೇಗಿರುತ್ತೆ ಅದನ್ನು ಕೂಡ ನಾವು ಇಮೇಜಿನ ಮುಖಾಂತರ ನಾವು ತಿಳ್ಕೊಂಡು ತಗೋಣ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು, ಡೊಮೆಸ್ಟಿಕಲ್ ಮಿಕ್ಸರ್ ಗ್ರೈಂಡರ್ಗಳಿಗೆ ಈಗ ಆಲ್ರೆಡಿ ಮಾರ್ಕೆಟಲ್ಲಿ ಇರ್ತಕ್ಕಂಥದ್ದು. ಉದಾಹರಣೆಗೆ ನೀವು ಇಲ್ಲಿ ಕಾಣ್ತಾ ಇದೆ ಡೊಮೆಸ್ಟಿಕಲ್ ಮಿಕ್ಸರ್ ಗ್ರೈಂಡರ್ ಅಂದರೆ ಇಲ್ಲಿ ನಿಮಗೆ ಕಾಣ್ತಾ ಇದೆ. ಇದು ನಿಮಗೆ 1000 ವ್ಯಾಟ್ವರೆಗೂ ಸಿಗ್ತದೆ. ಎಷ್ಟು 1000 ವ್ಯಾಟ್ವರೆಗೂ ನಿಮಗೆ ಇಲ್ಲಿ ಸಿಗ್ತದೆ. ಹಾಗೆ ನಿಮಗೆ 750 ವ್ಯಾಟ್ ಸಿಗ್ತಕ್ಕಂಥದ್ದು, 750 ವ್ಯಾಟ್ ಸಿಗ್ತಕ್ಕಂಥದ್ದು, ಹಾಗೆ 550 ವ್ಯಾಟ್ ಸಿಗ್ತಕ್ಕಂಥದ್ದು. ಹಾಗೆ ನಿಮಗೆ ಇನ್ನೂ ಕೆಳಗಡೆ ಹೋದಾಗ ನಿಮ್ಗೆ ಇನ್ನೂ ಹಲವಾರು ವ್ಯಾಟೇಜ್ಗಳಲ್ಲಿ ನಿಮಗೆ ಏನು ಸಿಗುತ್ತೆ, ಡೊಮೆಸ್ಟಿಕಲ್ ಅಂದರೆ ಏನು, ಇಲ್ಲಿ ನೋಡಿ ಮನೆಗಳಲ್ಲಿ ಬಳಸ್ತಕ್ಕಂಥದ್ದು. ಎಲ್ಲಿ ಬಳಸ್ತಕ್ಕಂಥದ್ದು, ಮನೆಗಳಲ್ಲಿ ಉಪಯೋಗಿಸುವಂಥ ಮಿಕ್ಸಿಗಳನ್ನು ನಾವು ಡೊಮೆಸ್ಟಿಕಲ್ ಮಿಕ್ಸರ್ ಗ್ರೈಂಡರ್ಗಳು ಅಂತೀವಿ. ಇವೆಲ್ಲವೂ ನಾವು ಆಲ್ರೆಡಿ ರಿಪೇರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಇಂಟ್ರೊಡಕ್ಷನ್ ಮತ್ತು ಟೈಪ್ಸ್ ಆಫ್ ಮಿಕ್ಸರ್ ಗ್ರೈಂಡರ್ಗಳು ಯಾವ್ಯಾವ ಇದ್ದಾವೆ ಅಂತ. ಮತ್ತೆ ಮುಂದಿನ ವಿಡಿಯೋಸ್ಗಳಲ್ಲಿ ಅವುಗಳನ್ನು ವೈಂಡಿಂಗ್ ಮಾಡೋದು ಹೇಗೆ, ಅವುಗಳಿಗೆ ಕಾಯಿಲ್ ಹಾಕೋದು ಹೇಗೆ, ಅವುಗಳ ಸಿಸ್ಟಮ್ ಹೇಗಿರುತ್ತೆ, ಅಲೈನ್ಮೆಂಟ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆನಾ ಸ್ನೇಹಿತರೆ?
ಮುಂದಿನ ಸ್ಲೈಡನ್ನು ನೋಡೋದಾದ್ರೆ ನಾವು ಇಲ್ಲಿ ಎರಡನೇ ಟೈಪ್ಸ್ ಅನ್ನು ನಾವಿಲ್ಲಿ ತಗೊಂಡು ಬಂದಿರೋದು ಯಾವುದಪ್ಪ ಅಂತಂದ್ರೆ, ಎರಡನೇ ಟೈಪ್ಸ್ ಯಾವುದಪ್ಪ ಅಂದ್ರೆ ಕಮರ್ಷಿಯಲ್ ಮಿಕ್ಸರ್ ಗ್ರೈಂಡರ್. ಬಹಳ ಜನಕ್ಕೆ ಗೊತ್ತಿಲ್ಲ ಕಮರ್ಷಿಯಲ್ ಮಿಕ್ಸರ್ ಗ್ರೈಂಡರ್ ಅಂದ್ರೆ ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಮಿಕ್ಸಿಗಳು. ವ್ಯಾಪಾರಕ್ಕೆ ಸಂಬಂಧಪಟ್ಟಿರೋದಂದ್ರೆ ಈಗ ಉದಾಹರಣೆಗೆ ಕೆಲವರು ಜ್ಯೂಸ್ ಸ್ಟಾಲ್ ಹಾಕಿರ್ತಾರೆ, ನೀವು ನೋಡಿರ್ಬೋದು, ಜ್ಯೂಸ್ ಸ್ಟಾಲ್ ಹಾಕಿರ್ತಾರೆ, ಮಿಕ್ಸಿಯನ್ನ ಬಳಸ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ ನೋಡಿ. ವ್ಯಾಪಾರಕ್ಕೆ ಅಂತಂದ್ರೆ ಅದು ಬಿಸ್ನೆಸ್ ಪರ್ಪಸ್, ನಾವೇನಂದ್ರೆ ಕಮರ್ಷಿಯಲ್ ಆರ್ ಬಿಸ್ನೆಸ್ ಪರ್ಪಸ್. ಮಿಕ್ಸರ್ ಗ್ರೈಂಡರ್ನ ಬಳಸ್ಕೊಂಡು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಜ್ಯೂಸ್ ಸ್ಟಾಲ್ ಅಂತ ಹೇಳ್ಬೋದು, ನಾವು ಏನು ಮಾಡ್ಬೋದು, ಜ್ಯೂಸ್ ಸ್ಟಾಲ್ ಅಂತ ಹೇಳ್ಬೋದು. ಮತ್ತೆ ಈ ಚಟ್ನಿ ಪುಡಿ ಎಲ್ಲ ಮಾಡ್ತಿರ್ತಾರೆ, ಅಂದರೆ ಪೌಡ್ರ್ ಮಾಡ್ತಿರ್ತಾರೆ, ಏನು ಮಾಡ್ತಾರೆ, ಪೌಡರ್ಗಳೆಲ್ಲ ಮಾಡ್ತಾ ಇರ್ತಾರೆ. ಸೊ ಅಂಥ ಎಲ್ಲ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಮಿಕ್ಸಿಗಳನ್ನು ನಾವೇನು ಮಾಡ್ತೀವಿ, ಕಮರ್ಷಿಯಲ್ ಮಿಕ್ಸರ್ ಗ್ರೈಂಡರ್ಸ್ ಅಂತ ಕರಿತೀವಿ. ಮತ್ತು ಬೇಕರಿ ಐಟಮ್ಸ್ನಲ್ಲೂ ನಾವಿಲ್ಲಿ ಬೇಕರಿಯಲ್ಲಿ ನೀವು ಕೂಡ ಈ ಮಿಕ್ಸರ್ ಗ್ರೈಂಡರ್ಗಳನ್ನು ಚೆಕ್ ಮಾಡ್ತಾರೆ. ಸರ್ ಹಾಗಾದರೆ ಇಲ್ಲಿ ಇದರ ವ್ಯಾಟೇಜ್ಗಳು ಎಷ್ಟಿರುತ್ತೆ ಅಂತಂದರೆ, ಸೊ ಇದು ಸಾಧಾರಣವಾಗಿ ನಾವು ಹೇಳಬೇಕು ಅಂದರೆ 1 HP ಅಂತ ನಾವು ಹೇಳ್ತೀವಿ. ಬಟ್ ಇಲ್ಲಿ ಕೆಲವೊಂದು ಸಾರಿ ಏನಾಗುತ್ತೆ, ಕೆಲವೊಂದು ಸಾರಿ ನಮಗೆ 1500 ವ್ಯಾಟ್ಸಿನ ಮೇಲ್ಪಟ್ಟಿದ್ದು, 1500 ವ್ಯಾಟ್ಸಿನ ಮೇಲ್ಪಟ್ಟಂಥ ಮಿಕ್ಸಿಗಳನ್ನು ನಾವೇನಂತ ಕರಿತೀವಿ, ಕಮರ್ಷಿಯಲ್ ಮಿಕ್ಸರ್ ಗ್ರೈಂಡರ್ಸ್ಗಳಂತ ಕರಿತೀವಿ. ಇದು 24x7 ಇದು ಕೆಲಸ ಮಾಡ್ತಾ ಇರುತ್ತೆ. ಇದೇನು ಮಾಡ್ತಾ ಇರುತ್ತೆ, 24x7 ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಇವುಗಳನ್ನು ನಾವು ಕಮರ್ಷಿಯಲ್ ಮಿಕ್ಸರ್ ಗ್ರೈಂಡರ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಯಾರೆಲ್ಲ ಒಂದು ಬಿಸ್ನೆಸ್ ಪರ್ಪಸ್ಗೆ ಮಿಕ್ಸರ್ ಗ್ರೈಂಡರ್ನ ಬಳಸ್ಕೊಂಡಿರ್ತಾರೆ, ಸೊ ಅಂಥವೆಲ್ಲ ಮಿಕ್ಸಿಗಳನ್ನು ನಾವೇನಂತ ಕರಿತೀವಿ, ಕಮರ್ಷಿಯಲ್ ಮಿಕ್ಸರ್ ಗ್ರೈಂಡರ್ಸ್ ಅಂತ ಕರಿತೀವಿ. ಓಕೆನಾ ಫ್ರೆಂಡ್ಸ್, ಅರ್ಥ ಆಗಿದೆ ಅನ್ಕೊಳ್ತೀನಿ. ಮುಂದಿನ ಸ್ಲೈಡನ್ನು ನೋಡೋಣ. ಸೊ ಇನ್ನು ಕೊನೆಯದಾಗಿ ಅಂದರೆ ಮೂರನೇ ಒಂದು ಮಿಕ್ಸರ್ ಗ್ರೈಂಡರ್ ಅಂತ ಅಂದರೆ ಅದನ್ನು ನಾವು ಇಂಡಸ್ಟ್ರಿಯಲ್ ಮಿಕ್ಸರ್ ಗ್ರೈಂಡರ್ ಅಂತ ಬರುತ್ತೆ, ಅಂದರೆ ಕಾರ್ಖಾನೆಗಳಲ್ಲಿ ಬಳಸ್ತಕ್ಕಂಥದ್ದು. ಉದಾಹರಣೆಗೆ ನೀವು ಮಿಲ್ಕ್ ನೋಡಿರ್ತೀರಿ ಅಥವಾ ಮಿಲ್ಕ್ ಪ್ರಾಡಕ್ಟ್ಸ್ಗಳನ್ನು ನೋಡಿರ್ತೀರಿ. ಆ ಮಿಲ್ಕ್ ಪ್ರಾಡಕ್ಟ್ಸ್ಗಳು ಮತ್ತು ಅಥವಾ ಬೇಕರಿಗಳಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅಂಥ ಕಡೆಗಳಲ್ಲಿ ಬಳಸುವಂಥ ಮಿಕ್ಸರ್ ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ದೊಡ್ಡ ಜಾರ್ ಇದೆ, ಕೆಳಗಡೆ ಮೋಟ್ರ್ ಇದೆ. ಸೊ ಇಂಥ ಒಂದು ಮಿಕ್ಸರ್ಗಳನ್ನು ನಾವು ಇಂಡಸ್ಟ್ರಿಯಲ್ ಮಿಕ್ಸರ್ ಗ್ರೈಂಡರ್ಸ್ ಅಂತ ಕರಿತೀವಿ. ಅಂದರೆ ಅತಿ ಹೆಚ್ಚು ಇವುಗಳನ್ನು ಕಾರ್ಖಾನೆಗಳಲ್ಲಿ ಬಳಸ್ತೀವಿ. ಅಂದರೆ ಜಾಸ್ತಿ ಕ್ವಾಂಟಿಟಿ ಇರ್ತಕ್ಕಂಥ ಒಂದು ಮಸಾಲೆ ಪದಾರ್ಥ ಮಾಡ್ತಕ್ಕಂಥದ್ದು, ಉಪ್ಪಿನಕಾಯಿ ಮಾಡ್ತಕ್ಕಂಥದ್ದು, ಅಥವಾ ಮಸಾಲೆ ದೊಡ್ಡ ಪದಾರ್ಥದಲ್ಲಿ ಮಸಾಲೆ ಮಾಡ್ತಕ್ಕಂಥ ಒಂದು ಕಣಲ್ಲಿ ಇಲ್ಲಿ ನಾವು ಇಂಡಸ್ಟ್ರಿಯಲ್ ಮಿಕ್ಸರ್ ಗ್ರೈಂಡರ್ ಅಂತ ಕರಿತೀವಿ. ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಲ್ಲಿ ನಾನು ಯೂಟ್ಯೂಬ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಕಂಪ್ಲೀಟ್ ವಿಡಿಯೋಸ್ಗಳು ಏನಾದರೂ ಬೇಕಾದರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ನಾನೇನು ಮಾಡಿರ್ತೇನೆ, ನಿಮಗೆ ಒಂದು ಆ್ಯಪ್ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಅಲ್ಲಿ ಈ ಒಂದು ವಿಡಿಯೋನ ಕಂಪ್ಲೀಟ್ ವರ್ಷನ್ಸ್ಗಳನ್ನು ನಾವು ನೋಡ್ಬೋದು. ಈಗ ಇಲ್ಲಿ ಕೇವಲ ನಿಮಗೆ ಒಂದು ಲೆಸನ್ ಇದೆ. ನಿಮಗೆ ಕಂಪ್ಲೀಟ್ ಲೆಸನ್ಸ್ ಏನಾದರೂ ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಕಾಣ್ತಕ್ಕಂಥ ಒಂದು ಆ್ಯಪ್ ಲಿಂಕನ್ನು ಕ್ಲಿಕ್ ಮಾಡಿ ಮತ್ತೆ ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಗಳನ್ನು ನೋಡಲಿಕ್ಕೆ ನೋಬಲ್ ಟೆಕ್ನಿಕಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳಿಗೋಸ್ಕರ ಬೆಲ್ ಬಟನ್ ಒತ್ತಿರಿ, ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ.